ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಸ್ಎಸ್ಪಿ ಸ್ಕಾಲರ್ಶಿಪ್ 2024ರ ಅಮೌಂಟ್ 100ರಷ್ಟು ವಿದ್ಯಾರ್ಥಿಗಳಲ್ಲಿ ಕೇವಲ 30% ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು 70% ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಅಂಡ್ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂಡ್ ವಿದ್ಯಾರ್ಥಿಗಳು ಅಮೌಂಟ್ ನ ಪಡೆಯುವುದಕ್ಕೆ ಏನೆಲ್ಲ ಮಾಡಬೇಕೆಂದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬಹುದು. ಏನೇ ಒಂದು ಅಪ್ಡೇಟ್ಸ್ ಇರಲಿ ಟೆಲಿಗ್ರಾಮ್ ಅಲ್ಲೇ ಪೋಸ್ಟ್ ಮಾಡೋದು. ಅದಕ್ಕೋಸ್ಕರ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಂಡ್ ಆಗ್ಲೇ ಹೇಳಿರುವ ಹಾಗೆ ಇನ್ನು 70% ಅಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಹಾಗಾದ್ರೆ ಇನ್ನು 70% ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಲ್ವಾ? ಅಂಡ್ ಯಾಕಿನ್ನು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ? ಮೇನ್ ರೀಸನ್ ಏನು ಫ್ರೆಂಡ್ಸ್? ಮೇನ್ ರೀಸನ್ ಬಂದು ಒಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಮಾಡೋ ಟೈಮ್ ಅಲ್ಲೇ ಎಲೆಕ್ಷನ್ ಸ್ಟಾರ್ಟ್ ಆಗಿರೋದು ಮತ್ತು ಯಾವಾಗ ಸ್ಟೂಡೆಂಟ್ಸ್ ಗಳಿಗೆ ಅಮೌಂಟ್ ಕ್ರೆಡಿಟ್ ಮಾಡಬಹುದು ಮತ್ತು ಇವಾಗ ಸ್ಟೂಡೆಂಟ್ಸ್ ಗಳಿಗೆ ಅಮೌಂಟ್ ಕ್ರೆಡಿಟ್ ಮಾಡೋದು ಸ್ಟಾಪ್ ಮಾಡಿದ್ದಾರೆ. ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ವಿದ್ಯಾರ್ಥಿಗೆ ಅಮೌಂಟ್ ಕ್ರೆಡಿಟ್ ಮಾಡಲ್ಲ, ಅದಂತೂ ಪಕ್ಕ. ಅಂಡ್ ನೋಡೋಣ ಎಲೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಅಮೌಂಟ್ ಕ್ರೆಡಿಟ್ ಮಾಡ್ತಾರೇನೋ ಅಥವಾ ಇಲ್ವೋ ಅಂತ. ಓಕೆ, ಅದಾದ್ಮೇಲೆ ಸೆಕೆಂಡ್ ರೀಸನ್ ಬಂದು ವೆಬ್ಸೈಟ್ ಓಪನ್ ಆಗುತ್ತೆ ಬಟ್ SSP ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಒಂದಿಷ್ಟು ಕೆಟಗರಿಯ ವಿದ್ಯಾರ್ಥಿಗಳಿಗೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರು, ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ಲ. ಯಾಕಂದ್ರೆ ವೆಬ್ಸೈಟ್ ಸರ್ವರ್ ಡೌನ್, ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಿಲ್ಲ. ಸ್ಟೂಡೆಂಟ್ಸ್ ಗೆ ಪ್ರಾಬ್ಲಮ್ ಆಗ್ತಿರೋದು ಏನಂದ್ರೆ SSP ಡೇಟ್ ಎಕ್ಸ್ಟೆಂಡ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಿಲ್ಲ ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಆಗುವಾಗ ಡೇಟ್ ಕ್ಲೋಸ್ ಆಗಿರುತ್ತೆ. SSP ಸ್ಕಾಲರ್ಶಿಪ್ 2024 ಏನ್ ಇದೆ, ಇದು ಇವಾಗಲ್ಲ, ಸ್ಟಾರ್ಟಿಂಗ್ ಇಂದ ಇಲ್ಲಿಯವರೆಗೂ ಇದೇ ಪ್ರಾಬ್ಲಮ್. ನಾನು ಹೇಳೋದು ಇಷ್ಟೇ, ಸ್ಟೂಡೆಂಟ್ಸ್ ಎಲ್ಲ SSP ಅಮೌಂಟ್ ಕ್ರೆಡಿಟ್ ಆದ್ರೆ ಓಕೆ. ಬೈ ಚಾನ್ಸ್ ಏನಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಏನು ಮಾಡೋಕೆ ಆಗಲ್ಲ, ಯಾಕಂದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿದ್ರು ಕೂಡ ಅವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಅಂಡ್ ಇನ್ನೊಂದು, ನನ್ನ ಫ್ರೆಂಡ್ ಇದೇ ಮಂತ್ 13 ಗೆ ಅಪ್ಲೈ ಮಾಡಿದ್ದಾರೆ, ಅವ್ರದ್ದು ಅಪ್ಲೈ ಆಗಿದೆ. ಅವರ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ನಾನು ಸ್ಕ್ರೀನ್ ಮೇಲೆ ನೋಡಬಹುದು. ಡೇಟ್ ಕೂಡ ಇದೆ ಅಪ್ಲೈ ಮಾಡಿರೋದು. ಅಂಡ್ SSP ನ ಎನಿ ಟೈಮ್ ಅಪ್ಲೈ ಮಾಡ್ತಾನೆ ಇರಿ, ಟ್ರೈ ಮಾಡ್ತಾನೆ ಇರಿ, ಅಪ್ಲೈ ಆಗುತ್ತೆ. ಅಪ್ಲೈ ಆದ್ರೆ ಓಕೆ, ಮತ್ತೆ ಅದೇ ಸರ್ವರ್ ಡೌನ್ ಬಂದ್ರೆ ಏನು ಮಾಡೋಕೆ ಆಗಲ್ಲ. ವೆಯ್ಟ್ ಮಾಡಿ, ಏನೇ SSP ಬಗ್ಗೆ ಅಪ್ಡೇಟ್ ಇರ್ಲಿ ನಾನು ಖಂಡಿತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದೇ ರೀತಿ SSP ಅಪ್ಡೇಟ್ಸ್, ಜಾಬ್ ಅಪ್ಡೇಟ್ಸ್ ಅಂಡ್ ಎಲ್ಲಾ ರೀತಿಯ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಗುಡ್ ಬೈ.